ಹೇಳಿ ಏನ್ ಕಾರ್ಡ್ ಸರ್ ಇದು, ಏನು ಅನ್ಸುತ್ತೆ? ಇದು ಅವ್ರು ಹೇಳ್ತಾ ಇದಾರೆ ನಮ್ದು ಗ್ಯಾರಂಟಿ ಕಾರ್ಡ್ ಅಂತ ಹೇಳ್ತಿದ್ದಾರೆ. ಗ್ಯಾರಂಟಿ ಕಾರ್ಡ್ ಬಟ್ ಜನಗಳಿಗೆ ಏನು ಮಧ್ಯಮ ವರ್ಗ ಮತ್ತು ಕೆಳವರ್ಗ ಏನಿದ್ದಾರೆ ಅಂತ ಹುಡುಗರು ಅಂತ ಭಾಗದಲ್ಲಿ ಅವ್ರು ಗುರುತಿಸಿಕೊಂಡು ಆ ಭಾಗದಲ್ಲಿ ಈ ತರದ ಕಾರ್ಡ್ ಹಂಚಿದ್ದಾರೆ. ಇದು ನೋಡಕ್ಕೆ ಗ್ಯಾರಂಟಿ ಕಾರ್ಡ್ಸ್ ತರ ಕಾಣಿಸುತ್ತೆ. ಬಟ್ ಅವ್ರು ಏನ್ ಮಾಡಿದ್ರೆ ಇಲ್ಲೊಂದು ಎಪಿಕ್ ನಂಬರ್ ಕೊಟ್ಬಿಟ್ಟು ನೋಡಿ ಇದು ಮಡಿಕಳೆ ಎಲೆಕ್ಷನ್ ಆದ್ರೆ ನೀವು ವೋಟ್ ಮಾಡಿ ಕಾಂಗ್ರೆಸ್ಗೆ ಎಪಿಕ್ ನೋಡಿದ್ರೆ ನಿಮ್ಗೆ ದುಡ್ಡು ಬರುತ್ತೆ ಅಂತ ಹೇಳಿ ಅವ್ರಿಗೆ ಮಿಸ್ಗೈಡ್ ಮಾಡಿ ತಿರ್ಗಾ ಬೆಳಗ್ಗೆ ಹೋದ್ಸಲಿ ಎಲೆಕ್ಷನ್ ಅಲ್ಲಿ 2023 MLA ಇದೇ ತರ ಒಂದು ಇದು ಮಾಡಿದ್ರು, ಪ್ಲಾನ್ ಮಾಡಿದ್ರು. ತಿರ್ಗಾ ಆ ಪ್ಲಾನ್ ಅನ್ನ MP ಎಲೆಕ್ಷನ್ ಮುಂದುವರಿಸಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ DK ಸುರೇಶ್ ಅವರು. ಹಲೋ, ಚುನಾವಣಾ ಅಧಿಕಾರಿಗಳೇನು ಕ್ರಮ ಕೈಗೊಂಡಿಲ್ಲ? ಈಗ ಗಮನಕ್ಕೆ ಬಂದಿದೆ. ಈಗ ಅವ್ರ ಗಮನಕ್ಕೆ ಬರ್ತಾ ಇದೆ. ಈಗ ನಮ್ಮ ಕಾರ್ಯಕರ್ತ ಬಂಧುಗಳು ಬಿಜೆಪಿ JDS ಕಾರ್ಯಕರ್ತ ಇದು ಮಾಡಿದ್ದಾರೆ, ಗಲಾಟೆ ಮಾಡಿದ್ದಾರೆ. ಈಗ ಹಿಡ್ಕೊಂಡಿದ್ದಾಗ ಎಲೆಕ್ಷನ್ ಕಮಿಷನ್ ಇದು ಹಾಕ್ತಾ ಇದೀವಿ, ಇದನ್ನೆಲ್ಲ ಕಂಪ್ಲೇಂಟ್ ಮಾಡ್ತಾ ಇದೀವಿ ಸರ್. ಹಂಚುತ್ತಾ ಇದ್ದಾರೆ ಯಾರು ಸರ್? ಹಂಚಿ ಕಾಂಗ್ರೆಸ್ ಮುಖಂಡರಂತ ಇಲ್ಲಿ ಈ ಭಾಗದ ಕಾಂಗ್ರೆಸ್ ಲೀಡರ್ ಯಾರೋ ಮಾಜಿ ಕಾರ್ಪೊರೇಟರ್ ಹಂಚುತ್ತಾ ಇದ್ರು ಅನ್ನೋ ಮಾಹಿತಿ. ಮಾಜಿ ಕಾರ್ಪೊರೇಟರ್ ಅವರ ಯಜಮಾನ್ರು ಅವ್ರು ಅನ್ಸ್ತಾ ಇದ್ರು ಅಂದ್ಬಿಟ್ಟು ನಮ್ ಸಿದ್ಧಾರ್ಥ ಅವ್ರ ಹೆಸರು ಸಿದ್ಧಾರ್ಥ ಅಂತ. ಅಂದ್ರೆ ಚುನಾವಣಾಧಿಕಾರಿಗಳೆಲ್ಲ ಕಣ್ಮುಚ್ಕೊಳ್ತಿದಾರ ಅಂತ ಈಗ ಯಾಕೋ ಹಾಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ಅವ್ರದೇ ಸರ್ಕಾರದ ಅವರೇ ಅಧಿಕಾರಿ ಇರೋದಾಗ ಯಾಕೆ ಈ ಸರ್ಕಾರ ವಿರುದ್ಧ? ಯಾಕಂದ್ರೆ ಇದು ಒಂಥರ ನೋಡಿದ್ರಲ್ಲ ಈ ಡೆಮೋಕ್ರೆಟಿಕ್ ಒಂಥರ ಈ ಇದು ಓಡಿಸ್ತಾರಲ್ಲ ಯಾವ್ದು ಹೆದರಿಕೆ ಅಧಿಕಾರಿಗಳಿಗೆ ಎದುರಿಸಿ ಅವ್ರು ಎಲ್ಲೂ ಅದರ ಅಂತ ಧಮ್ಕಿ ಸರ್ಕಾರ ಇದು. ಅಧಿಕಾರಿಗಳಿಗೆ ಧಮ್ಕಿ ಸರ್ಕಾರ. ಈ ಧಮ್ಕಿ ಸರ್ಕಾರದಲ್ಲಿ ಎದುರ್ಕೊಂಡ ಅಧಿಕಾರಿಗಳು ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ. ಈ ಏನ್ ಮಾಡಿದಾರೋ ಎಲೆಕ್ಷನ್ ತನಿಖಾ ತಂಡಗಳು ಅವು ಕೇಳಿದ್ರೆ ಅಲ್ಲಿದ್ದೀವಿ ಇಲ್ಲಿದ್ದೀವಿ ಅಂತಾನೆ ಹೇಳ್ತಾರೆ, ಯಾರಿಗೆ ಉತ್ತರ ಕೊಡ್ತಾರೆ. ಈಗ ಎಲ್ಲೂ ಅವರು ಈ ನಿಟ್ಟಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿಲ್ಲ. ಯಾಕಂದ್ರೆ ಇಂಥವೆಲ್ಲ ಈಚೆ ಬರ್ತಾವೆ ಅಂದ್ರೆ ಅವ್ರು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿಲ್ಲ ಅಂತ ನನ್ನ ಭಾವನೆ. ಏನಾಗ್ಬೇಕು ಅಂತೀರಿ ಈಗ? ಇಂಥವಕ್ಕೆಲ್ಲ ಅರಿವು ಮೂಡಿಸಬೇಕು. ಈಗ ಸೋಷಿಯಲ್ ಮೀಡಿಯಾ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಇದ್ರ ಬಗ್ಗೆ ಹೇಳಿ ನಮಗೆ ಜಾಗೃತಿ ಮೂಡಿಸಬೇಕಂದ್ರೆ ಇವೆಲ್ಲ ಬೋಗಸ್ ಇಂಥ ಕಾರ್ಡ್ಗಳಿಗೆ ಮಾರು ಹೋಗ್ಬೇಡಿ, ದೇಶಕ್ಕಾಗಿ ಮತ ಹಾಕಿ ನಿಮ್ ಮತನ ಮಾರ್ಕಬೇಡಿ ಅನ್ನೋದನ್ನ ಅರಿವು ಮೂಡಿಸಬೇಕು ಅಂತ ನಮ್ಮ ಭಾವನೆ. ಸಂಬಂಧಪಟ್ಟ ಅಧಿಕಾರಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.